ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಪುರ್. ಪೊಲೀಸ್ ಇಲಾಖೆ ಅಂದರೆ ಶಿಸ್ತು ಮತ್ತು ಗತ್ತು ಮತ್ತು ಗಾಂಭೀರ್ಯತೆಗೆ ಹೆಸರುವಾಸಿಯಾದಂಥ ಇಲಾಖೆ. ಈ ಇಲಾಖೆಯನ್ನು ಸೇರಬೇಕಂತೇಳಿ ಅದೆಷ್ಟೋ ಯುವಕರು ಕೂಡ ನಿತ್ಯವೂ ಕೂಡ ಕನಸುಗಳನ್ನು ಕಾಣ್ತಾ ಇರ್ತಾರೆ. ಆದರೆ ಈ ಒಂದು ಇಲಾಖೆಗೆ ಸೇರಿರ್ತಕ್ಕಂಥ ಕೆಲ ಸಿಬ್ಬಂದಿಗಳು ಮಾತ್ರ ಕಾಕಿ ಬಟ್ಟೆಯನ್ನು ತೊಟ್ಟು ಮಾಡಬಾರದ ಕೆಲಸಗಳನ್ನು ಮಾಡಿ ಈ ಇಲಾಖೆಯನ್ನು ಕೂಡ ಸಂಪೂರ್ಣ ಮುಜುಗರಕ್ಕೆ ಒಳಗಾಗುವಂತೆ ಮಾಡ್ತಾರೆ. ಈ ಹಿಂದೆ ಬೆಂಗಳೂರಿನಲ್ಲಿ ಕೂಡ 7 ಕೋಟಿ ದರೋಡೆ ಪ್ರಕರಣದಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿಗಳ ಕೈವಾಡ ಇತ್ತು ಅನ್ನೋ ಅಂಶ ಕೂಡ ಬೆಳಕಿಗೆ ಬಂದಿತ್ತು. ಅದೇ ಮಾದರಿಯಲ್ಲಿ ಕೂಡ ಹಾವೇರಿ ಜಿಲ್ಲೆಯ ಹಿರೇಕೆರೂರು ಪೊಲೀಸ್ ಠಾಣೆಯ ಸಿಬ್ಬಂದಿಯ ಆ ಕೃತ್ಯ ಕೂಡ ಈಗಾಗಲೇ ಮತ್ತೊಮ್ಮೆ ಪೊಲೀಸ್ ಇಲಾಖೆಯನ್ನು ಮುಜುಗರಕ್ಕೆ ಒಳಗಾಗುವಂತೆ ಮಾಡಿದೆ. ಹಾಗಾದರೆ ಈ ಒಂದು ಪ್ರಕರಣ ಏನು ಮತ್ತು ಆ ಸಿಬ್ಬಂದಿ ಮಾಡಿರ್ತಕ್ಕಂಥ ಕೃತ್ಯ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ದಿನಾಂಕ 19ನೇ ತಾರೀಕರಂದು ಹಿರೇಕೆರೂರು ತಾಲೂಕಿನ ನೆಡೆನಿಗಿಲು ಎಂಬ ಗ್ರಾಮದಲ್ಲಿ ಕೂಡ ಒಂದು ಮನೆ ದರೋಡೆ ಆಗ್ತದೆ. ಮಲ್ಲನಗೌಡ ಎನ್ನುವರ ತೋಟದಲ್ಲಿರ್ತಕ್ಕಂಥ ಮನೆಗೆ ನುಗ್ಗಿ ಅಲ್ಲಿ ಹಿಂಬದಿಯ ಬಾಗಿಲನ್ನು ಒಡೆದು ಮನೆಯೊಳಗೆ ನುಗ್ಗಿ ಮನೆಯಲ್ಲಿರ್ತಕ್ಕಂಥ ಚಿನ್ನಾಭರಣ ಸೇರಿದಂತೆ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನು ಕೂಡ ದರೋಡೆಯನ್ನು ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಆದರೆ ಈ ಒಂದು ಪ್ರಮುಖವಾಗಿ ದರೋಡೆಗೆ ಪ್ಲ್ಯಾನನ್ನು ಮಾಡಿಕೊಟ್ಟಂಥವರು ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಇರತಕ್ಕಂಥ ಸಿಬ್ಬಂದಿ ಅನ್ನುವ ವಿಚಾರ ಸದ್ಯ ಬೆಳಕಿಗೆ ಬಂದಿದೆ. ಇದರಿಂದ ಪೊಲೀಸ್ ಇಲಾಖೆ ಕೂಡ ಈಗ ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥದ್ದು. ಹಾಗಾದರೆ ಈ ಸಿಬ್ಬಂದಿ ಯಾರು ಮತ್ತು ಈತನ ಹಿನ್ನೆಲೆ ಏನು ಅನ್ನೋದನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಹಿರೇಕೆರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ DR ವೃತ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಪ್ರದೀಪ್ ನಾಯಕ ಎಂಬಾತ. ಈತ ಸುಮಾರು 2008ರ ಬ್ಯಾಚಿನಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ. ಅದಾದ ಬಳಿಕ ಸುಮಾರು 4 ವರ್ಷಗಳ ಕಾಲ ಹಿರೇಕೆರೂರು ಪೊಲೀಸ್ ಠಾಣೆಯ PSIನ ಜೀಪ್ ಡ್ರೈವರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದ. ಆದರೆ 1-2 ವರ್ಷಗಳ ಹಿಂದಷ್ಟೇ ಆತನಿಗೆ ಕಿವಿ ಸಮಸ್ಯೆ ಇದೆ ಅಂತೇಳಿ ಕೂಡ ಜನರಲ್ ಆಗಿ DR ಡ್ಯೂಟಿಗೆ ಆತನನ್ನು ನಿಯೋಜನೆಯನ್ನು ಮಾಡಿದರು. ಈತ DR ಡ್ಯೂಟಿಗೆ ನಿಯೋಜನೆಗೊಂಡ ಬಳಿಕವಾಗಿ ಈ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದ. ಪ್ರಮುಖವಾಗಿ ನೆಡೆನಿಗಿಲು ಎನ್ನುವಂಥ ಗ್ರಾಮ ಅದು ಪ್ರದೀಪ್ ನಾಯಕನ ಹೆಂಡತಿಯ ಊರಾಗಿರೋದ್ರಿಂದ ಅಲ್ಲಿಯ ಭೌಗೋಳಿಕ ಮತ್ತು ಅಲ್ಲಿನ ಜನರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಕೂಡ ಆತ ಗಮನ ಕೂಡ ಇಟ್ಕೊಂಡಿದ್ದ. ಹೀಗಾಗಿ ನೆಡೆನಿಗಿಲು ಗ್ರಾಮದಲ್ಲಿರ್ತಕ್ಕಂಥ ಮಲ್ಲನಗೌಡ ಅನ್ನೋರ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆಯನ್ನು ಮಾರಾಟವನ್ನು ಮಾಡಿದ್ರು. ಆ ಅಡಿಕೆ ಮಾರಾಟದಿಂದ ಬಂದಿರತಕ್ಕಂಥ ಹಣವನ್ನು ಕೂಡ ಅವರು ಮನೆಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಈ ಒಂದು ವಿಚಾರ ತಿಳಿದಿರ್ತಕ್ಕಂಥ ಏನು ಪ್ರದೀಪ್ ನಾಯಕ್ ಈತ ಆ ಒಂದು ಮನೆಗೆ ದರೋಡೆಗಾಗಿ ಪ್ಲ್ಯಾನನ್ನು ಮಾಡ್ಕೊಳ್ತಾನೆ. ಆಗ ಮನೆ ದರೋಡೆಗೆ ಪ್ಲ್ಯಾನನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆತನಿಗೆ ಮಲ್ಲೇಶ್ ನಾಯಕ್ ಎಂಬ ಆತನ ಪರಿಚಯ ಇರ್ತದೆ. ಮಲ್ಲೇಶ್ ನಾಯಕನ ಪರಿಚಯದ ಮುಖೇನವಾಗಿ ಕಾಂತೇಶ್ ಅನ್ನುವಂಥ ಡ್ರೈವರನ್ನು ಪರಿಚಯ ಮಾಡಿಕೊಂಡು ಈ ಒಂದು ದರೋಡೆಗೆ ಪ್ಲ್ಯಾನನ್ನು ಮಾಡ್ತಾರೆ. ದಿನಾಂಕ 19ನೇ ತಾರೀಕಂದು ಆತ ಯಾವಾಗ ಪ್ರದೀಪ್ ನಾಯಕ್ ನೈಟ್ ಡ್ಯೂಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಅದೇ ದಿನವನ್ನು ಮನೆಯನ್ನು ದರೋಡೆ ಮಾಡಲಿಕ್ಕೆ ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ಹಾಗಾಗಿ 19ನೇ ತಾರೀಕು ರಾತ್ರಿ 11 ಗಂಟೆ ಸುಮಾರಿಗೆ ಮಲ್ಲನಗೌಡ ಅನ್ನೋರು ಅವರ ಕುಟುಂಬಸ್ಥರು ಕೂಡ ಒಂದು ಜಾತ್ರೆಗೆ ಹೋಗಿ ವಾಪಸ್ ಬಂದಂಥ ಸಂದರ್ಭದಲ್ಲಿ ಸುಮಾರು 11 ಗಂಟೆಗೆ ಸುಮಾರಿಗೆ ಹಿಂಬದಿಗಿನ ಬಾಗಿಲನ್ನು ಮುರಿದು ಮನೆ ಒಳಗೆ ಪ್ರವೇಶವನ್ನು ಮಾಡಿ ಮನೆಯಲ್ಲಿರ್ತಕ್ಕಂಥ ಜನರಿಗೆ ಚಾಕು ಮತ್ತು ರಾಡ್ಗಳನ್ನು ತೋರಿಸಿ ಬೀರ್ನಲ್ಲಿರ್ತಕ್ಕಂಥ ಸುಮಾರು 5 ಲಕ್ಷ ರೂಪಾಯಿ ಹಣ ಮತ್ತು 9 ತೊಲೆ ಬಂಗಾರ ಸೇರಿದಂತೆ ಅರ್ಧ kg ಬೆಳ್ಳಿಯನ್ನು ದೋಚಿ ಎಸ್ಕೇಪ್ ಆಗಿರ್ತಾರೆ. ಅದಾದ ಬಳಿಕ ಈ ಒಂದು ಪ್ರಕರಣವನ್ನು ಪೊಲೀಸ್ ಇಲಾಖೆ ಭಾಳಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ. ಯಾಕಂತೇಳಿದ್ರೆ ದರೋಡೆ ಪ್ರಕರಣ ಆಗಿರೋದ್ರಿಂದ ಅಲ್ಲಿ ಹಿರೇಕೆರೂರು ಭಾಗದ ಜನರು ಕೂಡ ಆತಂಕಕ್ಕೆ ಒಳಗಾಗಿರ್ತಾರೆ. ಹೀಗಾಗಿ ಸುಮಾರು 4 ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಈ ಆರೋಪಿಗಳ ಬಂಧನಕ್ಕಾಗಿ ಪೊಲೀಸರು ಕೂಡ ಬಲೆಯನ್ನು ಬೀಸ್ತಾರೆ. ಸಾಮಾನ್ಯವಾಗಿ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಟ ಮಾಡ್ತಕ್ಕಂಥ ಜನರ ಮೇಲೆ ನಿಗಾವನ್ನು ಇಟ್ಟಿರ್ತಕ್ಕಂಥ ಪೊಲೀಸರು ಸ್ಥಳೀಯವಾಗಿರ್ತಕ್ಕಂಥ CC ಕ್ಯಾಮರಾಗಳನ್ನು ಆಧರಿಸಿಕೊಂಡು ಟ್ರೇಸನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಸುಮಾರು 70ಕ್ಕೂ ಹೆಚ್ಚು CC ಕ್ಯಾಮ್ರಾಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಬಳಕೆಯನ್ನು ಮಾಡ್ಕೊಳ್ತಾರೆ. ಯಾವಾಗ ಈ ಒಂದು ವೆಹಿಕಲ್ಗಳಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಓಡಾಟ ಮಾಡ್ತಕ್ಕಂಥವರ ಜನರ ಮೇಲೆ ನಿಗಾವನ್ನು ಇಟ್ಟಂಥ ಸಂದರ್ಭದಲ್ಲಿ ದರೋಡೆ ಮಾಡಿರ್ತಕ್ಕಂಥ ಆರೋಪಿಗಳ ಚಲನವಲನವನ್ನು ಕೂಡ ಕಂಡು ಸಸ್ಪೆಕ್ಟ್ ಅಂತೇಳಿ ಕೂಡ ಇವರನ್ನು ಗುರುತಿಸ್ಕೊಳ್ತಾರೆ. ಅದೇ ರೀತಿ ಹಿರೇಕೆರೂರು ವ್ಯಾಪ್ತಿಯಲ್ಲಿ ಕೂಡ ಇವರು ವಾಪಸ್ ಅಲ್ಲೇ ಬಂದಂಥ ಸಂದರ್ಭದಲ್ಲಿ ಇವರನ್ನು ಅನುಮಾನಾಸ್ಪದ ರೀತಿಯಾಗಿ ವಿಚಾರಣೆಗಾಗಿ ಪೊಲೀಸರು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಇವರು ಸತ್ಯಾಂಶವನ್ನು ಬಾಯ್ಬಿಟ್ಟಿರ್ತಕ್ಕಂಥದ್ದು ಮತ್ತು ದಿನಾಂಕ 19ನೇ ತಾರೀಕು ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅನ್ನುವಂಥ ಅಚ್ಚರಿ ವಿಷಯವನ್ನು ಕೂಡ ಬೆಳಕಿಗೆ ಬರುತ್ತಿದೆ. ಹೀಗಾಗಿ ಈ ಒಂದು ಕಾಂತೇಶ್ ಆಗಿರ್ಬೋದು, ಮಲ್ಲೇಶ್ ನಾಯಕ್ ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ
ಪೊಲೀಸರಿಗೆ ಮತ್ತೊಂದು ಶಾಕಿಂಗ್ ವಿಚಾರ ಅಂತ ಹೇಳಿದ್ರೆ ಅದೇ ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಿಬ್ಬಂದಿಯ ಕೈವಾಡ ಇದೆ ಅನ್ನೋದು ಕೂಡ ಬೆಳಕಿಗೆ ಬರ್ತದೆ. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಪೊಲೀಸರು ಮುಂದಾಗ್ತಾರೆ. ಹೀಗಾಗಿ ಬೆಳಗಾವಿ ಭಾಗ ಮತ್ತು ಸುತ್ತಮುತ್ತ ಭಟ್ಕಳ ಆಗಿರ್ಬೋದು ಈ ಭಾಗದಲ್ಲಿ ಓಡಾಟಗಳನ್ನು ಮಾಡ್ಕೊಂಡಿರ್ತಕ್ಕಂಥವರ ಮೇಲೆ ಕೂಡ ಪೊಲೀಸರು ಬಲೆಯನ್ನು ಬೀಸಿ ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ CDR ಅನ್ನು ಹಾಕಿದಂಥ ಸಂದರ್ಭದಲ್ಲಿ ಡಕಾಯಿತರ ಜೊತೆ ಪ್ರದೀಪ್ ನಾಯಕ್ ಸಂಪರ್ಕದಲ್ಲಿದ್ದ ಮತ್ತು ಅನ್ನೋದು ಕೂಡ ಗೊತ್ತಾಗ್ತದೆ. ಆ ಬಳಿಕವಾಗಿ ಪ್ರದೀಪ್ ನಾಯಕನನ್ನು ಬಂಧನಕ್ಕೆ ಬಲೆ ಬೀಸಿದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ತಿಳಿದಿರ್ತಕ್ಕಂಥ ಪ್ರದೀಪ್ ನಾಯಕ್ ಸುಮಾರು ದಿನಗಳಿಂದ ಅಬ್ಸ್ಕೆಂಡಿಂಗ್ ಆಗ್ತಾರೆ. ಕುಮಟಾ ಆಗಿರ್ಬೋದು, ಸಿರಿಸಿ ಆಗಿರ್ಬೋದು ಈ ಭಾಗದಲ್ಲಿ ಓಡಾಟಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಪೊಲೀಸರಿಗೆ ಯಾವಾಗ ಈತ ಜಾಮೀನನ್ನು ತೆಗೆದುಕೊಳ್ಳಲಿಕ್ಕೆ ಮತ್ತೆ ವಾಪಸ್ ಬರ್ತಾ ಇದ್ದೇನೆ ಅನ್ನೋ ವಿಚಾರ ಗೊತ್ತಾಗ್ತದೆ, ಆಗ ಆತನನ್ನು ಬಂಧನವನ್ನು ಮಾಡಿರ್ತಕ್ಕಂಥದ್ದು. ದಿನಾಂಕ 30ನೇ ತಾರೀಕು ಕೂಡ ಈ ಆರೋಪಿಗಳ ಬಂಧನ ಆಗಿತ್ತು. ಆದರೆ ನಿನ್ನೆ ದಿನ ಸಿಬ್ಬಂದಿಯಾಗಿರ್ತಕ್ಕಂಥ ಪ್ರದೀಪ್ ನಾಯಕ್ ಅವರು ಕೂಡ ಬಂಧನ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಮಾಸ್ಟರ್ ಮೈಂಡ್ ಅಂತ ಹೇಳಿದ್ರೆ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರದೀಪ್ ನಾಯಕ್ ಅನ್ನೋ ವಿಚಾರ ಕೂಡ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಪ್ರದೀಪ್ ನಾಯಕನ ಕೃತ್ಯದಿಂದಾಗಿ ಇಡೀ ಪೊಲೀಸ್ ಇಲಾಖೆ ಮತ್ತೊಮ್ಮೆ ಮುಜುಗರಕ್ಕೆ ಒಳಗಾಗುವಂಥ ಸಂದಿಗ್ಧ ಸ್ಥಿತಿ ಸದ್ಯ ಉಲ್ಬಣಗೊಂಡಿರ್ತಕ್ಕಂಥದ್ದು. ಇವರೆಲ್ಲ ಕೃತ್ಯದಿಂದಾಗಿ ಸುಮಾರು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ರು ಮತ್ತು ಇವರ ಮೊಬೈಲ್ಗಳನ್ನು ಪರಿಶೀಲನೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಹಿಂದೆ ಧಾರವಾಡ ಪ್ರಕರಣದಲ್ಲಿ ಕೂಡ ಇದೇ ಒಂದು ಗ್ಯಾಂಗ್ ಕೂಡ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಈ ಒಂದು ಪ್ರಕರಣ ಭಟ್ಕಳ ಆಗಿರ್ಬೋದು ಮತ್ತು ಬೇರೆ ಬೇರೆ ಒಂದು ದರೋಡೆ ಮಾಡಲಿಕ್ಕೆ ಪ್ಲ್ಯಾನ್ಗಳನ್ನು ರೂಪಿಸ್ಕೊಂಡಿದ್ರು. ಒಂದು ವೇಳೆ ನಿಡೇನೆಗಿಲು ಗ್ರಾಮದಲ್ಲಿರ್ತಕ್ಕಂಥ ಮನೆಯಲ್ಲಿ ದರೋಡೆ ಪ್ರಕರಣ ಏನಾದರೂ ಸಕ್ಸಸ್ ಆಗಿದ್ರೆ ಬೇರೆ ಬೇರೆ ಕಡೆ ಕೂಡ ಈ ಒಂದು ದರೋಡೆಯನ್ನು ಮಾಡಲಿಕ್ಕೆ ಇವರೆಲ್ಲರೂ ಕೂಡ ಮುಂದಾಗಿದ್ರು ಅನ್ನೋ ವಿಚಾರ ಕೂಡ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು ಮತ್ತು ಇವರ ಹಿನ್ನೆಲೆಯನ್ನು ಪೊಲೀಸರು ಕೂಡ ಕೆದಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದರೋಡೆ ಮಾಡಿರ್ತಕ್ಕಂಥ ಹಣವನ್ನು ಕೆಲವೊಂದಿಷ್ಟು ಹಣವನ್ನು ಅಂದರೆ ಬಂಗಾರವನ್ನು ಒಂದು ಖಾಸಗಿ ಫೈನಾನ್ಸ್ಗಳಲ್ಲಿ ಅಡವಿಟ್ಟು ಸಾಲವನ್ನು ತೆಗೆದುಕೊಂಡಿದ್ರು ಅನ್ನೋ ವಿಚಾರ ಕೂಡ ಸದ್ಯ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಸುಮಾರು 5 ಜನ ಆರೋಪಿಗಳನ್ನು ಈಗಾಗಲೇ ಬಂಧನವನ್ನು ಮಾಡಿರ್ತಕ್ಕಂಥದ್ದು. ಇನ್ನುಳಿದಂಥ 2 ಆರೋಪಿಗಳಿಗಾಗಿ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಮತ್ತು ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಚಾಕು ಆಗಿರ್ಬೋದು, ರಾಡ್ ಆಗಿರ್ಬೋದು ಮತ್ತು ಪ್ರದೀಪ್ ನಾಯಕ್ ಬಳಕೆ ಮಾಡಿರ್ತಕ್ಕಂಥ ರಾಯಲ್ ಎನ್ಫೀಲ್ಡ್ ಬೈಕನ್ನು ಕೂಡ ಈಗಾಗಲೇ ಸೀಸನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಈ ಪ್ರದೀಪ್ ನಾಯಕ್ ಕೂಡ ಹಿರೇಕೆರೂರು ತಾಲೂಕಿನವನಾಗಿದ್ದ ಮತ್ತು ಈತ ಮುದ್ದಿನಕೊಪ್ಪ ಅನ್ನೋ ಗ್ರಾಮೀಣ ನಿವಾಸಿ ಆಗಿರ್ತಕ್ಕಂಥವನು 2008ರಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ. ಇಷ್ಟೆಲ್ಲ ಇದ್ರೂ ಕೂಡ ಈತ ದರೋಡೆ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಭಾಗವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿ ಅಂತಲೇ ಹೇಳ್ಬೋದು. ಸುಮಾರು 11:15ಕ್ಕೆ 5 ಜನ ಡಕಾಯಿತರು ಕಳ್ಳರು ಬಂದ್ಬಿಟ್ಟು ಈ ಫ್ರಂಟ್ ಡೋರ್ ಏನಿದೆಯಲ್ಲ ಅದನ್ನು ಲಾಕ್ ಮಾಡಿಬಿಟ್ಟು ಹಿಂದ್ಗಡೆ ಡೋರಿಂದ ಬಂದು ಜಮ್ಮಿಟ್ಟಿಗೆ ಬರುತ್ತಲ್ಲ ದೊಡ್ಡ ಇಟ್ಟಿಗೆ ಅದನ್ನು ಡೈರೆಕ್ಟ್ ಲಾಕಿಗೆ ಹೊಡೆದು ಅಲ್ಲಿಂದ ಡೈರೆಕ್ಟಾಗಿ ನಾನು ಮತ್ತು ನನ್ನ ಹೆಂಡತಿ ಮತ್ತು ನನ್ನ ಮಗ ಮತ್ತು ನನ್ನ ತಾಯಿ ಮತ್ತು ಅವರ ತಾಯಿ ಅಂದರೆ ನನ್ನ ಹೆಂಡತಿ ತಾಯಿ ಮಲಗಿದ್ದಾಗ ಬಂದುಬಿಟ್ಟು ಆ ಡೋರ್ನ ಹೊಡೆದಾದ್ಮೇಲೆ ನಮಗೆ ಅವಾಗ ಎಚ್ಚರ ಆಯಿತು. ಡೈರೆಕ್ಟ್ 5 ಜನನೂ ಒಳಗಡೆ ನುಂಗಿದ್ರು. 5 ಜನನೂ ಒಳಗಡೆ ನುಗ್ಗಿಬಿಟ್ಟು ಏನಪ್ಪ ಅಂದರೆ ಡೈರೆಕ್ಟ್ ದುಡ್ಡು ಇರ್ತಕ್ಕಂಥ ನಮ್ಮ ಕಪಾಟ್ ಅಂದರೆ ಗಾಡ್ರೇಜ್ ಅಂತ ಏನಂತೀವಲ್ಲ ಅದಕ್ಕೆ ಬಂದುಬಿಟ್ಟು ದುಡ್ಡು ಮತ್ತು ಅದರಲ್ಲಿರ್ತಕ್ಕಂಥ ಬಂಗಾರ ಬೆಳ್ಳಿ ಏನಿದೆಯಲ್ಲ ಅದನ್ನು ತಗೊಂಡ್ರು. ಇದರಲ್ಲಿ ಇನ್ನೊಂದು ನಮ್ಮ ಇಲಾಖೆದು ಬೇಜಾರದ ಸಂಗತಿ ಏನಂದರೆ ನಮ್ಮ ಇಲಾಖೆಯ ಒಬ್ಬ ಪ್ರದೀಪ್ ನಾಯಕ್ ಅಂತಕ್ಕಂಥ DR ಕಾನ್ಸ್ಟೇಬಲ್ ಒಬ್ಬರು ಇನ್ವಾಲ್ವ್ ಆಗಿದ್ದು ತುಂಬ ಬೇಜಾರದ ಸಂಗತಿ ಇಲಾಖೆಗೆ. ಪ್ರದೀಪ್ ನಾಯಕ್ ಅವ್ರಿಗೇ ಅದೇ ಜಾಗ ಅವರೇ ತೋರಿಸ್ಬಿಟ್ಟು ಅವರೇ ಇದೇ ಜಾಗದಲ್ಲಿ ನೀವು ಮಾಡಿರಿ ಅಂತ ತೋರಿಸಿದ್ದಾರೆ ಅಂತ ಅವರು ನಮಗೆ ಮಾಹಿತಿ ಕೊಟ್ಟರು. ನಾವು ಅದನ್ನು ಪರಿಶೀಲಿಸಲಾಗಿ ಮತ್ತು ನಾವು ಟೆಕ್ನಿಕಲಿನೂ ನಾವು ವೆರಿಫೈ ಮಾಡಲಾಗಿ ಒಟ್ಟೊಟ್ಟಿಗೆ ಓಡಾಡೋದು ನಮಗೆ ಕಂಡು ಬಂತು. ಆ ಪ್ರಕಾರ ಇವತ್ತು ನಾವು 7ನೇ ತಾರೀಕು ನಾವು ನಮ್ಮ APC ಒಬ್ಬರನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ. ಈಗಾಗಲೇ ಆತನನ್ನು ಅಮಾನತು ಮಾಡಬೇಕು ಮತ್ತು ಕಾನೂನು ವಿಚಾರ ಅಂದರೆ ತನಿಖಾ ವಿಚಾರಣೆ ಅಂದರೆ ಇಲಾಖೆಯ ವಿಚಾರಣೆಗೆ ಒಳಪಡಿಸಬೇಕು ಮತ್ತು ಈತನನ್ನು ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋದು ಕೂಡ ಈಗಾಗಲೇ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ದರೋಡೆ ಪ್ರಕರಣದಿಂದ ಆರೋಪಿಗಳನ್ನು ಫೇಸ್ ಐಡೆಂಟಿಫಿಕೇಷನ್ ಇದೆ ಮತ್ತು ಇನ್ನೆಷ್ಟು ಕಾನೂನು ಪ್ರಗತಿಗಳನ್ನು ಪೊಲೀಸ್ ಇಲಾಖೆಯವರು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ 5 ಜನ ಆರೋಪಿಗಳನ್ನು ಜೈಲಿಗೆಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ದರೋಡೆ ಪ್ರಕರಣ ಬಳಿಕವಾಗಿ ಈ ದರೋಡೆ ಪ್ರಕರಣ ಭಾಳಷ್ಟು ಅಚ್ಚರಿಯನ್ನು ಮೂಡಿಸಿದೆ. ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ
ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.